ಬಂದಿದೆ. ನಾನು ನೆನಪು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತ ನಿರಂತರವಾಗಿ ಕೆಲಸ ಮಾಡ್ತಾ ಹೋದ ಹಾಗೆ ಸಂಘಟನೆ ಗುರುತಿಸಿ ಜವಾಬ್ದಾರಿಯನ್ನು ಕೊಡುತ್ತದೆ. ಅದು ಯಾವುದೇ ಜವಾಬ್ದಾರಿ ಇರಬಹುದು. ಆದರೆ ಶಬ್ದವನ್ನು ಸರಿಯಾಗಿ ಆಲೋಚನೆ ಮಾಡಿದರೆ ವಾಜಪೇಯಿಯವರು ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಿ ತಿಳ್ಕೊಳ್ತೇನೆ. ये पद अलंकार की वस्तु नहीं है. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದಾದರೂ ಒಂದು ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿ ಆದರೆ ಅದೊಂದು ಅಲಂಕಾರದ ವಸ್ತು ಅಲ್ಲ. ये पद एक दायित्व है. ಒಂದು ಕರ್ತವ್ಯ ಅದು ನಮ್ಮದು, ಒಂದು ಜವಾಬ್ದಾರಿ ಅದು ನಮ್ಮದು. ಅದು ಅಲಂಕಾರಕ್ಕಾಗಿ ಇರುವಂತಹ ಯಾರನ್ನಾದರೂ ಪಂಚಾಯತ್ ಸದಸ್ಯರಿಂದ ಲೋಕಸಭಾ ಸದಸ್ಯರವರೆಗೆ, ಪಕ್ಷದಲ್ಲಿ ಬೂತ್ ಮಟ್ಟದ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಯಾವುದಾದರೂ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅಂತೇಳಿ ಆದರೆ ಅದು ಅಲಂಕಾರದ ವಸ್ತು ಅಲ್ಲ, ಅದೊಂದು ಜವಾಬ್ದಾರಿ. ಜವಾಬ್ದಾರಿ ಯಾಕೆ ಅಂತೇಳಿ ಕೇಳಿದರೆ ಭಾರತೀಯ ಜನತಾ ಪಾರ್ಟಿ ಬರೀ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ, ಅದು ಒಂದು ಆಂದೋಲನ. ಭಾರತೀಯತೆಯ ಆಧಾರದ ಮೇಲೆ, ಹಿಂದುತ್ವದ ಆಧಾರದ ಮೇಲೆ, ಸಾವಿರಾರು ವರ್ಷಗಳ ಸನಾತನ ಪರಂಪರೆಯ ಆಧಾರದ ಮೇಲೆ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ಅಪೂರ್ವವಾದಂತಹ ಶಕ್ತಿ ಸಾಮರ್ಥ್ಯ ಹೊಂದಿರುವಂತಹ ಒಂದು ಉನ್ನತ ಪರಂಪರೆಯ ವಾರಿಸುದಾರರು ನಾವು ಹೇಳುವಂತಹ ಹೆಮ್ಮೆಯ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತ ಕೂಡ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಬದ್ಧತೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದೇವೆ. ಅದರ ಪರಿಣಾಮ ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇರುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಜನರ ಕನಸಿನ ಅಪೇಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಜನರ ಮನಸ್ಸಿನಲ್ಲಿ ವಿಶ್ವಾಸವನ್ನು ತುಂಬಿಸ್ತಾ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಈ ದೇಶದ ಭವಿಷ್ಯವನ್ನು ಒಳ್ಳೆಯ ದಿಕ್ಕಿನಲ್ಲಿ ಕೊಂಡು ಹೋಗುವಂತಹ ಬದಲಾವಣೆಯನ್ನು ತರುವಂತಹ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದನ್ನು ಪ್ರತಿ ಕಾರ್ಯಕ್ರಮದಲ್ಲಿ ತೋರಿಸಿಕೊಡುತ್ತಾ ಇವತ್ತು ಎಷ್ಟೊಂದು ದೊಡ್ಡ ಬದಲಾದಂತಹ ಭಾರತದಲ್ಲಿ ಮೇಲೆ ವಿಶ್ವಾಸವನ್ನು ಇಟ್ಟು ಮತದಾನ ಮಾಡಿದಂತಹ ಮತದಾರ ಬಾಂಧವರಿಗೆ, ಮತದಾರ ದೇವರುಗಳಿಗೆ ಭಾರತ್ ಮಾತಾ ಕೀ ಬೋಲೋ, ಭಾರತ್ ಮಾತಾ ಕೀ ಬೋಲೋ. ಸಭಾಂಗಣದಲ್ಲಿ ಸೇರಿದಂತ ಎಲ್ಲ ಬಂಧುಗಳನ್ನು ಅಂತಿಮವಾಗಿ ಎದುರುಗೊಳ್ತಾ ಒಂದಷ್ಟು ಸಮಯ ದೀರ್ಘ ಆಗಿದೆ, ಅದಕ್ಕಾಗಿ ತಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿ ನಮ್ಮೆಲ್ಲರ ನಾಯಕರಾಗಿರುವಂತಹ ಸನ್ಮಾನ್ಯ ಸತೀಶ್ ಕುಂಪಲ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಅಭಿಮಾನದ ಪ್ರತೀಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರು, ಸನ್ಮಾನ್ಯ ನಿತಿನ್ ಕುಮಾರ್ ಅವರು, ಈ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ವೇದವಾಸ್ ಕಾಮತ್ ಅವರು, ಮಂಗಳೂರು ಉತ್ತರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು, ಬಂಟ್ವಾಳದ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ ಅವರು, ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಹರೀಶ್ ಪೂಂಜ ಅವರು, ಸುಳ್ಯದ ಶಾಸಕಿಯಾಗಿರುವಂತಹ ಕುಮಾರಿ ಭಾಗೀರಥಿ ಮುರಳಿ ಅವರು, ಮೂಲ್ಕಿ ಮುಡುಬಿದ್ರೆಯ ಶಾಸಕರಾಗಿರುವಂತಹ ಉಮರತ್ ಕೋಟಿಯನವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು, ಮಂಗಳೂರಿನ ಪೂಜ್ಯ ಮಹಾಪೌರರಾಗಿರುವಂತಹ ಸುಧೀರ್ ಶೆಟ್ಟಿ ಕನ್ನೂರ್ ಅವರು, ಎಲ್ಲ ಉಪ ಮಹಾಪೌರರಾಗಿರುವಂತಹ ಶಿವ ಸುನೀತಾ ಅವರನ್ನ ಗೌರವಾದರಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಜೆಡಿಎಸ್ನ ನಮ್ಮ ಎನ್ಡಿಎಯ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬ್ರಿಜೇಶ್ ಚೌಟ ಅವರ ಗೆಲುವಿನ ಅವರ ಪಾತ್ರ ಕೂಡ ಇದೆ ಎಂದು ಹೇಳುತ್ತಾ ಭಾಷಣವನ್ನ ಮಾಡಬೇಕು ಅಂತೇಳಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ನಮ್ಮ ನೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈಗಾಗಲೇ ವಿಮಾನ ನಿಲ್ದಾಣದ ಮೂಲಕ ಕಾವೂರು ಕೆಪಿಟಿ ಈ ಭಾಗವಾಗಿ ಬಂದು ನಮ್ಮ ಮೂಡಬಿದ್ರೆ ಉತ್ತರ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ದಾರಿಯುದ್ದಕ್ಕೂ ಸಾರ್ವಜನಿಕರು, ಹಿತೈಷಿಗಳು ಭವ್ಯವಾದಂತಹ ಒಂದು ಸ್ವಾಗತದ ಮೂಲಕ TMFI ಸಭಾಂಗಣದಲ್ಲಿ ನಮ್ಮ ನೂತನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಸುಮಾರು 5:30 ಗಂಟೆಯಿಂದ ಈಗ 8:30 ಗಂಟೆ ತನಕ ಈ ಒಂದು ವಾಹನ ರ್ಯಾಲಿಯ ಮುಖಾಂತರ ಭವ್ಯವಾದಂಥ ಅವರಿಗೆ ಸ್ವಾಗತ ನಮ್ಮ ಕಾರ್ಯಕರ್ತ ಬಂಧುಗಳಿಂದ, ಅದೇ ರೀತಿ ಸಾರ್ವಜನಿಕರಿಂದ ಸಿಕ್ಕಿದೆ. ಈ ಸಭಾ ಕಾರ್ಯಕ್ರಮವನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಬಹಳ ಸರಳವಾಗಿ, ಬಹಳ ಚುಟುಕಾಗಿ ಕಾರ್ಯಕ್ರಮವನ್ನು ನಾವು ಮುಗಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ಗೌರವಾನ್ವಿತರು ಆದಂತಹ ಸತೀಶ್ ಕುಂಪಾಲ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂತಹ ಸಂಜೀವ ಮಟ್ಟಂದವರವರು, ಅದೇ ರೀತಿ ಮಾಜಿ ಸಚಿವರಾದಂತಹ ಆಯ್ಕೆಯಾದಂತಹ ನಮ್ಮೆಲ್ಲರೂ ಆತ್ಮೀಯರು ಆದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಹೃದಯದಿಂದ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ನಗರ ದಕ್ಷಿಣದ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಸುಳ್ಯದ ಶಾಸಕಿ ಸಹೋದರಿ ಭಾಗೀರಥಿ ಮುರಳಿ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರು, ಗೌರವಾನ್ವಿತರಾದಂತಹ ಪ್ರತಾಪ್ ಸಿಂಹ ನಾಯ್ಕರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸುತ್ತಾ, ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಮಾಧ್ಯಮದ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದಂಥ ಸನ್ಮಾನ್ಯ ಪ್ರೇಮನಂದ ಶೆಟ್ಟಿ ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಅಭಿವಂದನೆಯನ್ನು ಸಲ್ಲಿಸ್ತಾ, ಸನ್ಮಾನ್ಯ ಬಾಲಕೃಷ್ಣ ಭಟ್ ಅವರು ಮಾಜಿ ಶಾಸಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಅತ್ಯಂತ ತುರ್ತಿನಲ್ಲಿದ್ದೇವೆ, ದೂರದೂರಿಂದ ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು, ಪ್ರಮುಖರು ನಾವಿದ್ದೇವೆ, ಅತ್ಯಂತ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಅಂತ ಹೇಳ್ತಾ, ನಮ್ಮನ್ನು ಇದೀಗ ಉದ್ದೇಶಿಸಿ ಸನ್ಮಾನ್ಯ ಪೂಜ್ಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಜಿಲ್ಲೆಯ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು ಕೂಡ, ಅವರನ್ನು ಕೂಡ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಮಾದಕ್ಕಾಗಿ ವಿಷಾದಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಚುನಾವಣೆಯ ರಾಜ್ಯದಿಂದ ಪ್ರಭಾರಿಯಾಗಿ ನಮ್ಮ ಈ ಲೋಕಸಭಾ ಕ್ಷೇತ್ರಕ್ಕೆ ನಿಯುಕ್ತಿಗೊಂಡು ಅತ್ಯಂತ ಯಶಸ್ವಿಯಾಗಿ ಚುನಾವಣೆ ನಡೆಯುವಲ್ಲಿ ತಮ್ಮೆಲ್ಲ ಜ್ಞಾನವನ್ನು ದಾರೆ ಎಳೆದು ಯಶಸ್ವಿ ಚುನಾವಣೆಯ ರೂವಾರಿಗಳಿಗೆ ಒಬ್ಬರಾಗಿರುವಂಥ ಸನ್ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರು, ಮಾಜಿ MLCಗಳು ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ 2 ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಂದಿನ 5 ವರ್ಷಗಳ ಅವಧಿಗೆ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿ ಇವತ್ತು ಏನು ಮಂಗಳೂರು ನಗರಕ್ಕೆ ಪದಾರ್ಪಣೆ ಮಾಡಿದ್ದಾರೆ, ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ
ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಮತ್ತು ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಎಲ್ಲ ಕಾರಣೀಕರ್ತರಾಗಿದ್ದೀರಿ. ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ನಾವು ಸೇರಿದ್ದೀವಿ ಇವತ್ತಿಲ್ಲಿ. ಚುನಾವಣೆ ಹೇಳುವಂಥದ್ದು ಒಂದು ತಂಡದ ಕೆಲಸ. ಕೇಂದ್ರದಲ್ಲಿ ಏನು ನಿರ್ಣಯಗಳನ್ನು ತಗೊಳ್ತಾರೆ ಅದು ಬೂತ್ ಮಟ್ಟದಲ್ಲಿ ಪ್ರತಿಫಲಿತ ಆಗಬೇಕಾದ್ರೆ ನಾವು ತಂಡವಾಗಿ ಕೆಲಸ ಮಾಡಬೇಕು. ಮಂಗಳೂರು ವಿಮಾನ ನಿಲ್ದಾಣದಿಂದ ಈ ಸಭಾಂಗಣದವರೆಗೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ನಾನು ಗಮನಿಸ್ತಾ ಇದ್ದೆ, ನಾವೇ ಗೆದ್ದಿದ್ದೇವೆ ಹೇಳುವಂಥ ಖುಷಿಯಲ್ಲಿ ನಾವೆಲ್ಲ ಇದರಲ್ಲಿ ಭಾಗವಹಿಸಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ವಿನಂತಿ ಮಾಡ್ತೇನೆ. ಇಡೀ ದೇಶದಲ್ಲಿ ನಮ್ಮ ನಿರೀಕ್ಷೆಗಳು ಏನಿತ್ತು, ನಮ್ಮ ಕನಸುಗಳು ಏನಿತ್ತು, ಅದಕ್ಕೆಲ್ಲ ಒಂದು ಸಣ್ಣ ಬ್ರೇಕ್ ಬಿದ್ದಿದೆ ಹೇಳುವಂಥ ಒಂದು ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿದೆ. ಅಂತ ಹೇಳಿದ್ರೆ ಮುಂದಿನ 5 ವರ್ಷಗಳಿಗೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಈ ಸವಾಲನ್ನು ನಾವು ಹೇಗೆ ಎದುರಿಸ್ತಾ ಇದ್ದೀವಿ? ಮುಂದಿನ 5 ವರ್ಷಗಳ ಕಾಲ ಒಂದು ತಂಡವಾಗಿ ಕೆಲಸ ಮಾಡ್ತೀವ ನಾವು? ಈ ಕಾರ್ಯಕರ್ತರಲ್ಲಿ ನಿಮಗೆ ಪಕ್ಷದ ಮೇಲಿರುವಂಥ ಅಭಿಮಾನ, ಪ್ರೀತಿ, ನಿಮ್ಮ ತ್ಯಾಗ, ಇದೆಲ್ಲವನ್ನ ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ಹತ್ರ ಏನು ವಿನಂತಿ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಏನು ಒಂದು ರೀತಿಯ ಬದಲಾದ ಸಂದೇಶ ಹೋಗಿದೆ, ಅದಕ್ಕೆ ವಿರುದ್ಧವಾಗಿ ಕರಾವಳಿ ಕರ್ನಾಟಕ ಇಡೀ ದೇಶಕ್ಕೊಂದು ಸಂದೇಶ ಕಳಿಸಿದೆ. ನಾವು ಅದೇ ಬದ್ಧತೆಯೊಂದಿಗೆ, ಅದೇ ಕಾರ್ಯತತ್ಪರತೆಯೊಂದಿಗೆ, ಅದೇ ಸಂಘಟಿತ ಮನೋಭಾವದೊಂದಿಗೆ ಒಂದೇ ತಂಡವಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾವ ಸವಾಲುಗಳು ನಮ್ಮ ದೇಶವನ್ನು ಕಾಡ್ತಾ ಇದೆ, ಯಾವ ಸವಾಲುಗಳು ನಮ್ಮ ಸಮುದಾಯವನ್ನು ಕಾಡ್ತಾ ಇದೆ, ಯಾವ ಸವಾಲುಗಳು ದೇಶದ ಪ್ರಗತಿಗೆ ಅಡ್ಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ, ಅದು ಇವತ್ತಿಗೂ ನಮ್ಮ ದೇಶದಲ್ಲಿ ಜೀವಂತವಾಗಿದೆ. ಅದೆಲ್ಲದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, 10 ವರ್ಷಗಳ ಕಾಲ ಸನ್ಮಾನ್ಯ ನರೇಂದ್ರ ಮೋದಿಯವರ ಅದ್ಭುತವಾದ ಆಡಳಿತವನ್ನು ನೋಡಿದ್ದೀವಿ ನಾವು ಈ ದೇಶದಲ್ಲಿ. ಇವತ್ತು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುಂದಿನ 5 ವರ್ಷಗಳ ಕಾಲ ಸಂಸತ್ನಲ್ಲಿ ಅವರ ಏನು ನಿರ್ಣಯಗಳಿವೆ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಬೆಂಬಲ ಪಡುವಂಥ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನನ್ನ ವಿನಂತಿ ಏನಿದೆ ಅಂತ ಹೇಳಿದ್ರೆ, ನಾವು ಒಂದಾಗಿ ಒಂದೇ ದಿಕ್ಕಿನೊಳಗೆ ಹೆಜ್ಜೆ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವ. ಇಲ್ಲಿಂದ ಮತ್ತೆ ಅದೇ ಸಂದೇಶವನ್ನು ಕಳಿಸ್ತೀವ. ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಸಂದೇಶ ಕಳಿಸುವಂಥ ಕೆಲಸವನ್ನು ಮಾಡ್ತೀವ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ, ದೇಶವನ್ನು ವಿಘಟಿಸುವಂಥ ದುಷ್ಟ ಶಕ್ತಿಗಳು ಮೊನ್ನೆಯ ಚುನಾವಣೆಯ ಫಲಿತಾಂಶದ ನಂತರ ಸುಮಾರು 15-20 ದಿವಸದ ಅವಧಿಯಲ್ಲಿ ನೋಡಿದ್ದೇವೆ ನಾವು, ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಕಾರ್ಯಕರ್ತರಿಗೆ ಅಭಿನಂದನೆ ಮಾಡುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರಕ್ಕಾಗಿ, ಚುನಾವಣೆಯ ಪ್ರಭಾರಿಯಾಗಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೆ ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತಾ, ಪಕ್ಷ, ಸಂಘಟನೆ ಮತ್ತು ನಾವೆಲ್ಲ ನಂಬಿಕೊಟ್ಟಿರುವಂಥ ಏನು ಭಾರತವಾಗಿ ಎದ್ದು ನಿಲ್ಲಬೇಕು ಹೇಳುವಂಥ ಕಲ್ಪನೆ ಏನಿದೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೊಂದಿಗೆ ಹೆಜ್ಜೆ ಹಾಕುವ, ಸಂಗಚ್ಛತ್ವಂ ಸಂವದತ್ವಂ ಸರ್ವೋ ಮನಾಂಸಿ ಜಾನತಾಂ ಹೇಳುವಂಥ ಉಪನಿಷತ್ತಿನ ಮಾತನ್ನು ಯಾವುದು ನೆನಪು ಮಾಡ್ತೀವಿ. ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವುದೇ ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಹೇಳುವುದನ್ನು ಹೇಳ್ತಾ, ತಮ್ಮೆಲ್ಲ ಪರವಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ನಾವು ಸದಾ ನಿಮ್ಮೊಟ್ಟಿಗಿದ್ದೇವೆ. ನಮ್ಮೆಲ್ಲರ ಕನಸುಗಳು ಏನಿದೆ ಅದನ್ನು ಪ್ರತಿಬಿಂಬಿಸುವಲ್ಲಿ ಮತ್ತು ಕಾರ್ಯಗತಗೊಳಿಸುವುದರಲ್ಲಿ ನಿಮ್ಮೊಂದಿಗೆ ನಾವು ಸದಾ ನಿಮ್ಮೊಟ್ಟಿಗೆ ಇರ್ತೇವೆ ಹೇಳುವಂಥ ಮಾತನ್ನು ಹೇಳಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಮುಂದಿನ 5 ವರ್ಷಗಳ ಕಾಲಕ್ಕೆ ಎಲ್ಲ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಹಾರ್ದಿಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೆಳ್ತಂಗಡಿ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ವೇದಿಕೆಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೃತ್ತಿಯ ಮಾತುಗಳನ್ನು ಆಡಿದಂಥ ಸನ್ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಜಿಲ್ಲೆಯ ನಾಯಕರು ನಮ್ಮೆಲ್ಲ ನೇತಾರರಾಗಿ
ಅತ್ಯಂತ ಯಶಸ್ವಿ ಚುನಾವಣೆಯ ಒಬ್ಬ ನಾಯಕನಾಗಿ ಮೂಡಿಬಂದವರು ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸತೀಶ್ ಕುಂಪಲ್ ಅವರು ಇದೀಗ ಅವರ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ವಿಶೇಷವಾಗಿ ನಾರಿ ಶಕ್ತಿಗೆ, ವಿಶೇಷವಾಗಿ ಯುವ ಶಕ್ತಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಎಲ್ಲ ಜನಪ್ರತಿನಿಧಿಗಳಿಗೆ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಅಭಿನಂದನಾ ಸಭೆ ಸಾಕಷ್ಟು ಹಿಂದೆ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇತ್ತು. ವಿಶೇಷವಾಗಿ MLC ಚುನಾವಣೆ, ವಿವಿಧ ರೀತಿಯ ಹೋರಾಟ, ಮತ್ತೆ ನಮ್ಮ ಸಂಸದರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ, ಇದೆಲ್ಲ ಒಟ್ಟೊಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಜೋಡಿಸುವಂಥದ್ದು, ಮಂಡಲ ಮಟ್ಟದಲ್ಲಿ ಜೋಡಿಸುವಂಥದ್ದು ತುಂಬ ಸಂಕಷ್ಟದ ಪರಿಸ್ಥಿತಿ ಬಂತು. ಆ ಕಾರಣಕ್ಕೋಸ್ಕರ ಮೊನ್ನೆ ಒಂದ್ಸಲ ತೀರ್ಮಾನ ಆಗಿ ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಇವತ್ತು ಮತ್ತೆ ಈ ಒಂದು ದಿನವನ್ನು ನಿಶ್ಚಯ ಮಾಡಿಕೊಂಡು 29ನೇ ತಾರೀಖನ್ನು ನಿಶ್ಚಯ ಮಾಡಿಕೊಂಡು, ನಿಮಗೆ ಅನಿಸ್ಬೋದು ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ನನ್ನ ಹತ್ರ ಪ್ರಶ್ನೆ ಮಾಡಿದ್ದು, ಅವರು ವಿಮಾನದಲ್ಲಿ ಬರುವಾಗ ಈ ಮಳೆಗಾಲದಲ್ಲಿ ಲೇಟ್ ಆದರೆ ಏನು ಮಾಡ್ತೀವಿ? ಅದು ಲೇಟ್ ಆಗ್ತದೆ. ಎಲ್ಲ ಆತಂಕದ ಮಧ್ಯೆ ಸರಿಯಾದ ಸಮಯಕ್ಕೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವ ಮೂಲಕ ನಮ್ಮ ಸಂಸದರಿಗೆ, ನಮ್ಮ ಬಿಜೆಪಿಗೆ ದೇವರ ಅನುಗ್ರಹ ಆಗಿದೆ. ಇದು ಸಮಯಕ್ಕೆ ಸರಿಯಾಗಿ ದೇವರು ಕೊಟ್ಟಿದ್ದಾರೆ. ಜೊತೆಗೆ ಇಡೀ ಸಭೆಯ ಉದ್ದಕ್ಕೂ ಬೆಳಗಿನಿಂದ ಗಾಳಿ, ಬಿಸಿಲು, ಗಾಳಿ, ಮಳೆ, ಎಂತೆಂಥ ಮಳೆ ಬಂದಿದೆ. ಆದರೆ ನಾವು ವಿಮಾನ ನಿಲ್ದಾಣದಿಂದ ಪ್ರಾರಂಭ ಮಾಡಿದ ನಮ್ಮ ಈ ಒಂದು ಭವ್ಯವಾದ ಅಭಿನಂದನಾ ಯಾತ್ರೆ ನಮ್ಮ ಈ TMA5 ಈ ಹಾಲಿಗೆ ಕಾಂಪೌಂಡ್ಗೆ ಒಳಗೆ ಹೋಗುವ ಸಂದರ್ಭದಲ್ಲಿ ದೇವರ ಪ್ರಸಾದ ರೀತಿಯಲ್ಲಿ ಮಳೆಯನ್ನ ಸಿಂಚನ ಮಾಡುವ ಮುಖಾಂತರ ಭಾರತೀಯ ಜನತಾ ಒಟ್ಟಿಗೆ ದೇವರ ಸಂಪೂರ್ಣ ಅನುಗ್ರಹ ಆಗಿದೆ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ವೇದಿಕೆಯಲ್ಲಿ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಸನ್ಮಾನ್ಯ ಸಂಸದರಾದ ನಮ್ಮ ಬ್ರಿಜೇಶ್ ಚೌಟ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರು ಮೊನ್ನೆ ಲೋಕಸಭೆಯಲ್ಲಿ ಒಂದು ಸಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಈ ಕಾರ್ಯಕ್ರಮ ಮಾಡುವ ಅಂತ ಒಂದು ಯೋಚನೆ ಮಾಡಿದೆವು. ಬ್ರಿಜೇಶ್ ಚೌಟ ಎಲ್ಲರ ನಿರೀಕ್ಷೆಗೆ ಮೀರಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರ ಜೊತೆಗೆ ಮಾತರಿಗಳ ಸೊಲ್ಮೆಲು ಎಂಬ ತುಳುನಾಡನ್ನ ಇಡೀ ದೇಶದಲ್ಲಿ ತೋರಿಸುವ ಮುಖಾಂತರ ತುಳುನಾಡಿಗೆ ಗೌರವ ತಂದುಕೊಡುವಂತ ಕೆಲಸವನ್ನ ಬ್ರಿಜೇಶ್ ಚೌಟ ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಪರವಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದಾರೆ, ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. 6 ಜನ ಶಾಸಕರು ಭರತ್ ಶೆಟ್ಟರು, ವೇದವ್ಯಾಸ್ ಕಾಮತ್ರು, ಭಾಗೀರಥಿ ಅಕ್ಕ, ರಾಜೇಶ್ ನಾಯ್ಕರು, ಉಮಾನಾಥ್ ಕೋಟ್ಯಾನ್ರು, ಹರೀಶ್ ಪೂಜಾರು, ಈಗ ಎಲ್ಲರೂ ಈ ಒಂದು ನಮ್ಮ ಭವ್ಯವಾದ ಅಭಿನಂದನಾ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಪಾಲ್ಗೊಂಡಿದ್ದಾರೆ. ಉಮಾನಾಥ ನನಗೆ ಆರೋಗ್ಯ ಸ್ವಲ್ಪ ತೊಂದರೆ ಆದ ಕಾರಣ ಅವರು ಬರಲಿಲ್ಲ. ಬಾಕಿ ಎಲ್ಲರೂ ಭಾಗವಹಿಸಿದ್ದಾರೆ. ನಾನು 6 ಜನ MLA ಮತ್ತು ನಮ್ಮೆಲ್ಲರ ಹಿರಿಯರಾದ ಪ್ರತಾಪ್ ಸಿಂಹ ನಾಯಕರು ಇಡೀ ಜಿಲ್ಲೆಯಲ್ಲಿ ಈ ಒಂದು ಅಭೂತಪೂರ್ವವಾದ ವಿಜಯಕ್ಕೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಿದಂತ ಎಲ್ಲ 6 ಜನ MLA ಮತ್ತು ವಿಧಾನ ಪರಿಷತ್ನವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಸಾವಿರಾರು ಚರ್ಚೆ ಆಗಿರ್ಬೋದು, ಸಾವಿರಾರು ವ್ಯತ್ಯಾಸ ಆಗಿರ್ಬೋದು. ನಾನು ಕೂಡ ಒಬ್ಬ ಹೊಸ ಅಧ್ಯಕ್ಷ, ಹೊಸ ಇಡೀ ತಂಡ, ಮಂಡಲದಲ್ಲಿ ಹೊಸ ತಂಡ, ಹೊಸ ಕ್ಯಾಂಡಿಡೇಟ್, ಈ ಎಲ್ಲದರ ಮಧ್ಯೆ ಸಾವಿರಾರು ಪ್ರಶ್ನೆಗಳ ಮಧ್ಯೆ ಈ ಚುನಾವಣೆಯನ್ನು ಗೆಲ್ಲುವಂತ ಒಂದು ದೊಡ್ಡ ಸವಾಲು ಭಾರತೀಯ ಜನತಾ ಪಾರ್ಟಿಗೆ ಇತ್ತು. ಅದನ್ನು ನಮ್ಮ ಜನಪ್ರತಿನಿಧಿಗಳು ಪೂರೈಸುವ ಮುಖಾಂತರ ಕಾರ್ಯಕರ್ತರ ಜೊತೆಗೆ ಕಾರ್ಯಕರ್ತರಾಗಿ ಕೆಲಸ ಮಾಡುವುದರ ಮುಖಾಂತರ ಈ ಚುನಾವಣೆಯನ್ನ ಗೆಲ್ಲಿಸಿಕೊಂಡಿದ್ದಾರೆ. ವಿಶೇಷವಾಗಿ ಮಾಜಿ ಶಾಸಕರೆಲ್ಲರೂ, ಜಿಲ್ಲಾ ಪಂಚಾಯತ್ ಇದ್ರು, ಎಲ್ಲ ಪಂಚಾಯತಿನ ಸದಸ್ಯರಿರ್ಬೋದು, ನಗರಾಡಳಿತದ ಸದಸ್ಯರಿರ್ಬೋದು,
ಎಲ್ಲರೂ ಕೂಡ ಅತ್ಯಂತ ಪ್ರಭಾವಿತವಾಗಿ ಕೆಲಸ ಮಾಡೋದ್ರ ಮುಖಾಂತರ ಈ ಚುನಾವಣೆಯನ್ನ ನಿರೀಕ್ಷೆಗೆ ತಕ್ಕ ರೀತಿಯಲ್ಲಿ ಸುಳ್ಯದಿಂದ 39,000 ಲೀಡ್ ಕೊಡುವುದಂದ್ರೆ ಭಾಗೀರಥಿ ಅಕ್ಕ, ಇಡೀ ನಮ್ಮ ಸುಳ್ಯದ ತಂಡ 39,000, 26,000 ಬೆಳ್ತಂಗಡಿ ಅಂದ್ರೆ 26,000 ಬೆಳ್ತಂಗಡಿ, 24,000 ಉತ್ತರದಿಂದ ಅಂದ್ರೆ ಅವರಿಗೆ ಎಷ್ಟು ಕೊಟ್ಟಿದ್ದಾರೆ, 33,000 ಅಂದ್ರೆ 33,000 ಉತ್ತರ ವಿಧಾನಸಭಾ ಕ್ಷೇತ್ರದಿಂದ. ಯಾವ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಜಾರಿ ಎಷ್ಟು ಹೇಳಿದ್ದಾರೆ, ಎಷ್ಟು ಚುನಾವಣೆಯಲ್ಲಿ ಲೀಡ್ ತೆಗೆಸಿಕೊಡ್ತೇವೆ ಅಂತ ಹೇಳಿದರೆ ಅಷ್ಟೇ ಓಟರ್ನಲ್ಲಿ ತೆಗೆಸಿಕೊಡೋದ್ರ ಮುಖಾಂತರ. ನಾನೇನು ಹೊಗಳಲಿಕ್ಕೆ ನಿಂತದಲ್ಲ, ಆದ್ರೆ ಮಾಡಿದ ಕೆಲಸ, ಕಾರ್ಯಕರ್ತರ ಈ ಒಂದು ಪರಿಶ್ರಮವನ್ನು ಗುರುತು ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮ. ದೀರ್ಘ ಹೊತ್ತು ಮಾತಾಡಬಾರದು, ಆದರೂ ಕೂಡ ನಿಮ್ಮೆಲ್ಲರ ಸಾಧನೆಯ ಮುಖಾಂತರ ಈ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಹಿಂದಿನ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್, ಹಿಂದಿನ ಅಧ್ಯಕ್ಷರು ಸುದರ್ಶನ್, ಹಿಂದಿನ 3 ಜನ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಹಿಂದಿನ ಎಲ್ಲ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಎಲ್ಲ ಇಡೀ ತಂಡ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಈ ಚುನಾವಣೆಯನ್ನು ಅಭೂತಪೂರ್ವವಾಗಿ ಗೆಲ್ಲಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟ ಅವರ ನೆನಪಲ್ಲಿ ನಾರಿ ಶಕ್ತಿ ಎಂಬ ಒಂದು ಯೋಜನೆಯನ್ನ ತಂದುಕೊಟ್ರು. 9 ವೋಟ್ ಹಾಕಬೇಕು ಎಲ್ಲರೂ ಮಹಿಳೆಯರು ಅಂತ. ನಮ್ಮ ಕಸ್ತೂರಿ ಅಕ್ಕ, ನಮ್ಮ ಧನಲಕ್ಷ್ಮಿ ಗಟ್ಟಿ, ಇನ್ನೊಬ್ರು ಮಂಜುಳಾ ರಾವ್, ಇನ್ನೂ ದೊಡ್ಡ ತಂಡ ಇದೆ. ಇವರು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಒಳ್ಳೆಯ ಸಂಚಲನ ಮೂಡುವ ರೀತಿಯಲ್ಲಿ ಆಲ್ಬಮ್ ಅನ್ನ ಇವತ್ತು ಯಾರಿಗೆ ಬೇಕು ಅವರು ತಗೊಳ್ಳಿ ಅಂತ ಸಂಜೆ ಕೇಳಿದ್ದಾರೆ. ಎಲ್ಲರೂ ಕೂಡ ನಾರಿ ಶಕ್ತಿಯನ್ನ ಎಬ್ಬಿಸಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯುವ ಮೋರ್ಚಾದ ನಮ್ಮ ನಂದನ್ ಮಲ್ಯ ಟೀಮ್ ಇರ್ಬೋದು, ಮಹೇಶ್ ಜೋಗಿಯ OBC ಮೋರ್ಚಾ ಟೀಮ್ ಇರ್ಬೋದು, ಅಥವಾ ನಮ್ಮ SC ಮೋರ್ಚಾದ ಜಗನ್ನಾಥ್ ಟೀಮ್ ಇರ್ಬೋದು, ST ಮೋರ್ಚಾದ ನಮ್ಮ ಹರೀಶ್ ವಿಜೇತ್ರೆ ಟೀಮ್ ಇರ್ಬೋದು, ರೈತ ಮೋರ್ಚಾದ ಗಣೇಶ್ ಗೌಡ್ರ ಟೀಮ್ ಇರ್ಬೋದು, ಇಡೀ ಒಟ್ಟಾಗಿ ಒಂದು ತಂಡವಾಗಿ ಇಡೀ ಕೆಲಸವನ್ನ ಮಾಡುವುದರ ಮುಖಾಂತರ ಈ ಚುನಾವಣೆಯನ್ನ ಗೆಲ್ಲಿಸುವಂತ ಕೆಲಸವನ್ನ ಎಲ್ಲರೂ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ನಾನು ಏನು ಬಿಟ್ಟಿದ್ದೇನಂತ ಗೊತ್ತಿಲ್ಲ, ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿದೇನೋ ಗೊತ್ತಿಲ್ಲ. ಒಟ್ಟು ಈ ಚುನಾವಣೆಯನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸುವ ರೀತಿಯಲ್ಲಿ ನಮ್ಗೆ ಪ್ರಭಾರಿ ಒಬ್ಬರು ಬೇಕಿತ್ತು. ನಮ್ಗೆ ಬೇರೆ ದೂರದ ಊರಿನವರು ಕೊಟ್ಟರು. ಕಡೆಗೆ ಒಬ್ಬ ಕ್ಯಾಪ್ಟನ್ಗೆ ಇನ್ನೊಬ್ಬ ಕ್ಯಾಪ್ಟನ್ ಅನ್ನ ಗೆಲ್ಲಿಸುವಂತ ಜವಾಬ್ದಾರಿ ಕೊಟ್ಟರು. ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರನ್ನ ಗೆಲ್ಲಿಸುವಂತ ಒಂದು ನೇತೃತ್ವದನ್ನ ನಮ್ಗೆ ಕೊಟ್ಟರು. ಆ ಕ್ಯಾಪ್ಟನ್ ಒಳ್ಳೆ ರೀತಿಯಲ್ಲಿ ಗಣೇಶ್ ಕಾರ್ಮಿಕರು ಅತ್ಯಂತ ಈ ಗಳಿಗೆ ತನಕ ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ನಮ್ಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಿತಿನ್ ಕುಮಾರ್ ಒಬ್ಬ ತಾಳ್ಮೆ ನಮ್ಗೇನು ಉಂಟಂತ ಗೊತ್ತಿಲ್ಲ, ಅವರಿಗೆ ತುಂಬಾ ತಾಳ್ಮೆಯುತವಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಚುನಾವಣೆಯನ್ನ ಸಮರ್ಥವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ನಾನಾಗಿರ್ಬೋದು, ನಮ್ಮ ತಂಡದ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಶೆಟ್ಟರ್ ಆಗಿರ್ಬೋದು, ನಮ್ಮ ಯತೀಶ್ ಆರ್ವರ್ ಆಗಿರ್ಬೋದು, ನಮ್ಮ ಕಿಶೋರ್ ಕುಮಾರ್ ಬಟ್ಟಿಯಾಡಿ ಆಗಿರ್ಬೋದು, ಎಲ್ಲರ ಇಡೀ ನಮ್ಮ ಜಿಲ್ಲೆಯ ತಂಡವನ್ನ ಸಮರ್ಥವಾಗಿ ಚುನಾವಣೆಗೆ ಕೆಲಸ ಮಾಡುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡಿದರು. ಒಟ್ಟು ಈ ಚುನಾವಣೆಯನ್ನ ಕೆಲಸ ಮಾಡುವುದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಬಂತು. ಅದನ್ನು ಕೂಡ ಇಡೀ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಭೂತಪೂರ್ವವಾದ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಕಾರಣಕರ್ತರಾಗಿ ಕಾರ್ಯಕರ್ತರು ಕೆಲಸ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ರಾತ್ರಿ ಆಗಲು ಕುರಿತಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸುಳ್ಯದಿಂದ, ಬೆಳ್ತಂಗಡಿಯಿಂದ, ಪುತ್ತೂರಿನಿಂದ, ಬಂಟ್ವಾಳದಿಂದ, ವಿವಿಧ ಕಡೆಯಿಂದ ಈ ಒಂದು ಕಾರ್ಯಕರ್ತರು ಈ ಹೊತ್ತಿನ ತನಕ ಬರುವ ಮುಖಾಂತರ ವಿಶೇಷವಾಗಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕ್ರಿಕೆಟ್ನ ಫೈನಲ್ ಆದ್ರೂ ಕೂಡ ಯುವಕರು ಫೈನಲ್ ಅನ್ನ ಬಿಟ್ಟು ಇದುವೇ ನಮ್ಮ ಬಿಜೆಪಿಯ ಫೈನಲ್ ಅಂತ ತೋರಿಸಿಕೊಟ್ಟ ಕಾರ್ಯಕರ್ತರ ಈ ಪಡೆಯನ್ನ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಥ ಒಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ನಿಮ್ಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಕೂಡ ಮಂಡಲ ಮಟ್ಟದಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಮಾಡುವುದಿಲ್ಲ. ಮಂಡಲದಲ್ಲಿ ಮುಂದಿನ ದಿನಗಳಲ್ಲಿ 4ನೇ ತಾರೀಕು ರಾಜ್ಯ ಕಾರ್ಯಕಾರಿಣಿ ಆಗ್ತದೆ. ಅನಂತರ 2-3 ದಿನಗಳ ಒಳಗೆ ಜಿಲ್ಲಾ ಕಾರ್ಯಕಾರಿಣಿ ಆಗ್ತದೆ. ನಂತರ ಎಲ್ಲ ಮಂಡಲದಲ್ಲಿ ಮಂಡಲ ಕಾರ್ಯಕಾರಿಣಿ ಆಗುವಂತ ಸಂದರ್ಭದಲ್ಲಿ ನಮ್ಮ ಅಭಿನಂದನಾ ಕಾರ್ಯಕ್ರಮ ಅದರಲ್ಲಿ ನಡೆಯುತ್ತದೆ. ಎಲ್ಲರೂ ಸಹಕಾರ ಕೊಡಬೇಕು. ಯಾವ ಮಂಡಲಕ್ಕೆ ಸಂಸದರು ಬರ್ಲಿಕ್ಕೆ ಆಗ್ಲಿಲ್ಲ
ಆ ಮಂಡಲಕ್ಕೆ ಮುಂದಿನ ದಿನಗಳಲ್ಲಿ ಬರುವ ಎಲ್ಲ ಪ್ರಯತ್ನವನ್ನು ಅವರು ಮಾಡ್ತಾರೆ. ಒಟ್ಟು ಅಭಿವೃದ್ಧಿ ಕೆಲಸಕ್ಕೆ, ಸಂಘಟನಾತ್ಮಕ ಕೆಲಸಕ್ಕೆ ಮುಂದಕ್ಕೆ ಕೂಡ ನೀವೆಲ್ಲ ಅತ್ಯಂತ ಹೃದಯಪೂರ್ವಕವಾಗಿ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ವೇದಿಕೆಯಲ್ಲಿರುವ ಎಲ್ಲ ನಾಗರಾಜ್ ಶೆಟ್ಟಿ ಇದ್ದಾರೆ, ಸಂಜೀವ ಮಠಂದೂರ್ ಇದ್ದಾರೆ, ನಮ್ಮ JDS ನ ಅಕ್ಷಿತ್ ಸುವರ್ಣ ಇದ್ದಾರೆ, ನಮ್ಮ ಸುಧೀರ್ ಶೆಟ್ಟಿ ಇದ್ದಾರೆ, ನಿಮ್ಮ ಬಾಕಿ MLA ಗಳ ಎಲ್ಲ ಹೆಸರನ್ನು ಹೇಳಿದ್ದೇನೆ. ಎಲ್ಲರೂ ಕೂಡ ವೇದಿಕೆ ಇದೆ. ವೇದವ್ಯಾಸ ಕಾಮತ್ರು ಅವರನ್ನು ಬಿಟ್ಟಿದೆ ನಾನು, ಅದೇ ತೊಂದರೆ ಆಗುದು. ನಗರದ MLA ವೇದವ್ಯಾಸ ಕಾಮತ್ರನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಈ ತನಕ ಯಾವುದೆಲ್ಲ ಹೋರಾಟದ ಕೆಲಸ ಕಾರ್ಯಕ್ರಮ ಸಿಕ್ಕಿದ ಅದು ಎಲ್ಲವನ್ನ ಯಶಸ್ವಿ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಸಮೇತ, ನಿನ್ನೆಯ ಅತ್ಯಂತ ಒಳ್ಳೆಯ ಹೋರಾಟ ಸಮೇತ ಎಲ್ಲದಕ್ಕೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಮನ ತುಂಬಿ ಅವರ ಇಡೀ ತಂಡ ನಗರದಲ್ಲಿ ಇದ್ದುಕೊಂಡು ಸಹಕಾರ ಮಾಡಿದ್ದನ್ನು ಕೂಡ ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ವೇದವ್ಯಾಸರು ಕೂಡ ಅವರು ಎಷ್ಟು ಓಟನ್ನ ಲೀಡ್ ಕೊಡ್ತೇನಂತ ಹೇಳಿದ್ದಾರೆ, ಎಷ್ಟು ಲೀಡ್ ಕೊಡ್ತೇನಂತ ಪಟ್ಟಿ ಚುನಾವಣೆ ಕೌಂಟಿಂಗ್ ಮುಂಚೆ ಕೊಟ್ಟಿದ್ದಾರೆ. ಅದಕ್ಕಿಂತ 10 ಓಟು ಜಾಸ್ತಿ ಕೊಡುವ ಮುಖಾಂತರ ಮಂಗಳೂರು ದಕ್ಷಿಣ ಯಾವತ್ತು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ತೊಂದರೆ ಆಗಿದೆ, ಎಲ್ಲವನ್ನ ಮರೆತು ಎಲ್ಲರೂ ಪೂರ್ಣ ಪ್ರಮಾಣದ ಮುಂದಿನ ದಿನಗಳಲ್ಲಿ ಕೂಡ ಸಹಕಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ, ಸದರಾದ ಬ್ರಿಜೇಶ್ ಚೌಟ ಅವರನ್ನು ಈ ಜಿಲ್ಲೆಯ ಕ್ಯಾಪ್ಟನ್ ಮಾಡಬೇಕು ಅಂತ ನಾವು ಜನತೆಯಲ್ಲಿ ರಿಕ್ವೆಸ್ಟ್ ಮಾಡಿದೆವು, ವಿನಂತಿ ಮಾಡಿದೆವು. ಜನತೆ ಅವರನ್ನ ಜಿಲ್ಲೆಯ ಕ್ಯಾಪ್ಟನ್ ಆಗುವುದರ ಮುಖಾಂತರ, ಈ ಜಿಲ್ಲೆಯ ಸಂಸದರನ್ನಾಗಿ ಮಾಡುವ ಮುಖಾಂತರ ಜಿಲ್ಲೆಗೆ ಹೊಸ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಸಂಘಟನೆಯನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಟ್ಟಿ ಬೆಳೆಸುವುದಕ್ಕೆ ನೀವು ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ. ಕರ್ನಾಟಕ ಸಾಧಿಸಿದ್ದಾರೆ ಎನ್ನುವಂಥದ್ದು ನಮ್ಮ ಜಿಲ್ಲಾಧ್ಯಕ್ಷರ ಮಾತಿನ ಸ್ವರದಲ್ಲಿ ಅರ್ಥ ಆಗಿದೆ. 1.5 ಲಕ್ಷವನ್ನು ಮೀರಿ ಗೆದ್ದಂತ ಮಾತಾಡಿಸಿದ್ದಾರೆ, ಅವರ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದಾರೆ. ನೂತನ ಸಂಸದರ ಆಶಯಕ್ಕೆ ಪೂರಕವಾಗಿ ಅತ್ಯಂತ ತರಾತುರಿಯಿಂದ ಜೋಡಿಸಲಾದಂತೆ ಕಾರ್ಯಕ್ರಮ ಇದು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪನವರಿಗೆ, DY ವಿಜಯೇಂದ್ರ ಅವರಿಗೆ ಜೈ ಶ್ರೀರಾಮ್. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ 2024ರ ಚುನಾವಣೆಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಗೆಲುವನ್ನು ತಂದೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಆಗಿರುವಂತಹ ಈ ಅಭಿನಂದನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಿಲ್ಲೆಯ ಅಧ್ಯಕ್ಷರು, ಆತ್ಮೀಯರು ಆಗಿರುವಂತಹ ಸತೀಶ್ ಕುಂಪಲ ಅವರೇ, ವೇದಿಕೆಯಲ್ಲಿರುವ ಶಾಸಕರುಗಳಾದಂತಹ ವೇದವ್ಯಾಸ್ ಕಾಮತ್ ಅವರೇ, ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಪ್ರತಾಪ್ ಸಿಂಹ ನಾಯಕ್ ಅವರೇ, ಹರೀಶ್ ಪೂಂಜಾ ಅವರೇ, ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟಿ ಅವರೇ, ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರೇ, ಸುಳ್ಯದ ಶಾಸಕಿ ಆತ್ಮೀಯರು ಆಗಿರುವಂಥ ಭಾಗೀರಥಿ ಮುರುಳ್ಳಿ ಅವರೇ, ಮಾಜಿ ಶಾಸಕರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳು ಆಗಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಸಂಚಾಲಕರಾದಂಥ ನಿತಿನ್ ಕುಮಾರ್ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಿಶೋರ್ ಭಟ್ಯಾಡಿ ಅವರೇ, ಯತೀಶ್ ಅರ್ವಾಲ್ ಅವರೇ, ಪ್ರೇಮಾನಂದ್ ಶೆಟ್ಟಿ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಸುಧೀರ್ ಶೆಟ್ಟಿ ಅವರೇ, ಯುವ JDSನ ಅಧ್ಯಕ್ಷರು, ನಮ್ಮ NDAದ ಘಟಕ ಪಕ್ಷವಾದಂಥ JDSನ ಯುವ ಘಟಕದ ಅಧ್ಯಕ್ಷರಾದಂಥ ಅಕ್ಷಿತ್ ಸುವರ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಪಾರ್ಟಿಯ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ, ಮಂಡಲ ಅಧ್ಯಕ್ಷರುಗಳೇ, ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತೊಂದು ವಿಶೇಷವಾದಂತಹ ದಿನ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಮಂತ್ರದೊಂದಿಗೆ 2014ರಿಂದ ಆಡಳಿತವನ್ನು ಮಾಡಿಕೊಂಡು ಬಂದಿದ್ದಾರೆ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ಒಂದು ಮಂತ್ರವನ್ನು ಇಟ್ಕೊಂಡು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯ ಅಭ್ಯುದಯಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ, ಈ ದೇಶದ ಸಿವಿಲೈಸೇಷನಲ್ ಈಥೋಸ್ ಏನಿದೆ, ಈ ದೇಶದ ಸಾಂಸ್ಕೃತಿಕ ಪರಂಪರೆ ಏನಿದೆ, ಹಿಂದುತ್ವದ ಆಧಾರದಲ್ಲಿ ಈ ರಾಷ್ಟ್ರವನ್ನ ಕಟ್ಟುವಂತ, ಪುನರ್ ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನು ಹಲವಾರು ವರ್ಷಗಳ ಹಿಂದೆ ನಮ್ಮ ಮಂಗಳೂರಿನಲ್ಲಿ ತೋರಿಸಿಕೊಟ್ಟಂತ ಅಕ್ಷರಶಃ
ಅದರ ಪ್ರಕಾರ ಜೀವನವನ್ನು ನಡೆಸಿದಂಥ ಕುದ್ಮಲ್ ರಂಗರಾಯರ ಜನ್ಮದಿನ ಇವತ್ತು. ನಾನು ಈ ಸಂದರ್ಭದಲ್ಲಿ ಆ ಮಹಾನ್ ಚೇತನಕ್ಕೆ ವಿಶೇಷವಾದ ನಮನಗಳನ್ನು ಸಲ್ಲಿಸಿದ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಒಂದು ಅದ್ಭುತವಾದ ವ್ಯಕ್ತಿತ್ವ, ಮಹಾತ್ಮ ಗಾಂಧಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟಂತ ವ್ಯಕ್ತಿತ್ವ ಕುದ್ಮಲ್ ರಂಗರಾಯರು. ಅಂಥವರು ಕೆಲಸ ಮಾಡಿದಂಥ ಪುಣ್ಯಭೂಮಿಯಲ್ಲಿ ನಾವು ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಕಳೆದ 2-3 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಮರಣವನ್ನು ಹೊಂದಿದಂಥ ನಮ್ಮ ಜಿಲ್ಲೆಯ ಆತ್ಮೀಯ ಬಂಧುಗಳು ಯಾರಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಾ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ಇಷ್ಟು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಂಧುಗಳು, ಚುನಾವಣೆ ಮುಗಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು, ಇದಂ ನಾ ಮಮ ಅಂತ. ಬಂಧುಗಳು, ಈ ಗೆಲುವು ನನ್ನದಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, 2024 ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಗೆಲುವು ಇದು ನಮ್ಮ ಕಾರ್ಯಕರ್ತರ ಗೆಲುವು, ಇದು ಹಿಂದುತ್ವದ ಗೆಲುವು. ಈ ಜಿಲ್ಲೆಯಲ್ಲಿ ಧರ್ಮಕ್ಕೆ ಸದಾ ಗೆಲುವು ಅನ್ನುವುದನ್ನು ನೀವೆಲ್ಲ ಒಟ್ಟಾಗಿ ಒಂದಾಗಿ ತೋರಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವು ಅಪಪ್ರಚಾರವನ್ನು ಮಾಡಿದ್ರು, ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋದರು. ಆದರೆ ಬಂಧುಗಳೇ, ಈ ಜಿಲ್ಲೆಯ ಜನರು ಹಿಂದುತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಮ್ಮ ನೆಲದ ಹಿಂದುತ್ವ ಅಸ್ಮಿತೆ ಇರುವಂತ ನೆಲ ಇದು ತುಳುನಾಡು. ಇದು ಧರ್ಮದ ನೆಲ, ನ್ಯಾಯದ ನೆಲ, ಸತ್ಯದ ನೆಲ ಇದು. ಹಾಗಾಗಿ ನೀವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಈ ತುಳುನಾಡಿನಲ್ಲಿ ಹಿಂದುತ್ವಕ್ಕೆ ಗೆಲುವನ್ನ ತಂದುಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಕೈ ಮುಗಿದು ಶಿರಬಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ಅಭೂತಪೂರ್ವವಾದಂತಹ ಗೆಲುವು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆಗೆ ತಂದಂತಹ ಗೆಲುವು, ಯುವ ನಾಯಕತ್ವಕ್ಕೆ ಕೊಟ್ಟಂತಹ ಗೆಲುವು, ರಾಷ್ಟ್ರೀಯತೆಗೆ ಸಂದಂತಹ ಗೆಲುವು, ಹಿಂದುತ್ವಕ್ಕೆ ಸಂದಂತಹ ಗೆಲುವು, ನಮ್ಮ ಕಾರ್ಯಕರ್ತರಿಗೆ ಸಂದಂತಹ ಗೆಲುವು ಅಂತ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಆ ಬೂತ್ ಅಧ್ಯಕ್ಷ 1896 ಬೂತ್ಗಳೇನಿದೆಯಾ ಆ ಎಲ್ಲ ಬೂತ್ಗಳ ಅಧ್ಯಕ್ಷರು ಮತ್ತು ಬೂತ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೊಂದು ಅಭೂತಪೂರ್ವವಾದ ಗೆಲುವನ್ನ ಈ ಜಿಲ್ಲೆಯಲ್ಲಿ ತಂದು ಕೊಟ್ಟಿದ್ದೇವೆ. ನಾವು ನಮ್ಮ ವಿರೋಧಿಗಳಿಗೆ ಉತ್ತರವನ್ನ ಕೊಟ್ಟಿದ್ದೇವೆ. ಯಾರು ಹಿಂದುತ್ವವನ್ನ ಕೆಣಕ್ತಾರ, ಯಾರು ಹಿಂದುತ್ವವನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರ, ಅವರಿಗೆ ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ಅನ್ನುವ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಚುನಾವಣೆಯ ಪ್ರಾರಂಭದಲ್ಲೂ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ನಾನು ಕೋರ್ತಾ ಇದ್ದೇನೆ. ತುಳುನಾಡಿನ ದೈವದೇವರ ಆಶೀರ್ವಾದ ಇದ್ರೆ, ನಿಮ್ಮ ಸಹಕಾರ ಇದ್ರೆ, ನಿಮ್ಮ ಪ್ರೀತಿ ಇದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಭಿಮಾನ ಇದ್ರೆ, ಸಹಕಾರ ಇದ್ರೆ, ನಾನು ಯಾವ ಕಲ್ಪನೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೊರಟಿದ್ದೇನೋ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ಅವರ ಪ್ರೇರಣೆಯೊಂದಿಗೆ ಆ ವಿಕಸಿತ ಭಾರತಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ತೋರಿಸ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳು ಜಿಲ್ಲೆಯಲ್ಲಿದೆ. ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಕಾರ್ಯಕರ್ತರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದುತ್ವ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಮುಂದೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಶಾಸಕರು, ಜಿಲ್ಲೆಯ ಅಧ್ಯಕ್ಷರು, ನಾವೆಲ್ಲ ಒಂದಾಗಿ ಒಟ್ಟಾಗಿ ಹಿಂದುತ್ವಕ್ಕೆ ಕೆಲಸ ಮಾಡ್ತಿರುವಂತಹ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾರಾದರೂ ತೊಂದರೆಯನ್ನು ಕೊಟ್ಟರೆ ನಾವು ಕಾರ್ಯಕರ್ತರ ಪರವಾಗಿ, ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕಂದ್ರೆ ನಾವು ಕಾರ್ಯಕರ್ತರ ಆಧಾರಿತ ಪಕ್ಷ, ವಿಚಾರದ ಆಧಾರಿತ ಪಕ್ಷ. ಕಾರ್ಯಕರ್ತರು ಮತ್ತು ವಿಚಾರವನ್ನು ಬಿಟ್ಟು ಯಾವುದೇ ಕೆಲಸವನ್ನ ನಾನು ಮಾಡುವುದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು 9 ಮುಖಗಳಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಹಲವು ವಿಷಯಗಳು, ಸಂಪರ್ಕದ ವಿಷಯ ಇರ್ಬೋದು, ಉದ್ದಿಮೆಯ ವಿಷಯ ಇರ್ಬೋದು, ಸ್ಟಾರ್ಟ್ಅಪ್ನ ವಿಷಯ ಇರ್ಬೋದು, ನಮ್ಮ ತುಳು ಭಾಷೆ, ತುಳು ಸಂಸ್ಕೃತಿಯ ವಿಷಯ ಇರ್ಬೋದು, ನಾರಿ ಶಕ್ತಿಯ ವಿಷಯ ಇರ್ಬೋದು, ಯುವ ಶಕ್ತಿಯ ವಿಷಯ ಇರ್ಬೋದು, ಕೃಷಿ ಮತ್ಸ್ಯೋದ್ಯಮದ ವಿಷಯ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಕರಾವಳಿ ಭದ್ರತೆ, ಸುರಕ್ಷತೆ ಮತ್ತು ಅಭಿವೃದ್ಧಿಯ ವಿಷಯ ಇರ್ಬೋದು, ಎಲ್ಲ ವಿಷಯಗಳಲ್ಲೂ ಸಮಗ್ರವಾಗಿ ಜಿಲ್ಲೆಯ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಅವರೊಟ್ಟಿಗೆ ಒಂದಾಗಿ ಒಟ್ಟಾಗಿ ಜಿಲ್ಲೆಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನ ಪ್ರೀತಿಸುವಂತ,
ಮಂಗಳೂರಿನ ಬಗ್ಗೆ, ಕರಾವಳಿಯ ಬಗ್ಗೆ ಅಭಿಮಾನ ಇರುವಂತಹ ಜನರ ಸಹಕಾರದೊಂದಿಗೆ ಅವರೆಲ್ಲರನ್ನ ಜೋಡಿಸಿಕೊಂಡು ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ ಹೇಳಿದಾರೋ ಅದೇ ರೀತಿ ಎಲ್ಲರೊಟ್ಟಿಗೆ, ಎಲ್ಲರ ವಿಶ್ವಾಸದೊಂದಿಗೆ, ಎಲ್ಲರ ಪ್ರಯತ್ನದೊಂದಿಗೆ ಈ ಜಿಲ್ಲೆಯನ್ನ ಹಿಂದುತ್ವದ ಆಧಾರದಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡಿ ತೋರಿಸುವಂತಹ ಸಂಕಲ್ಪವನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲರಿಗೂ ಒಂದು ದೊಡ್ಡ ಸವಾಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧಿ ಆಡಳಿತ ನಡೀತಾ ಇದೆ. ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು, ಯುವ ನಾಯಕರಾದಂತಹ BY ವಿಜೇಂದ್ರ ಅವರಿಗೆ ನಾವೆಲ್ಲ ಕಾರ್ಯಕರ್ತರು, ಜಿಲ್ಲೆಯ ಪದಾಧಿಕಾರಿಗಳು, ಶಾಸಕರುಗಳೆಲ್ಲ ಒಟ್ಟಾಗಿ ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಅವರ ನೇತೃತ್ವದಲ್ಲಿ ಈ ಹಿಂದುತ್ವ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರವನ್ನು ಕಿತ್ತುಗಿಸುವ ಒಂದು ದೊಡ್ಡ ಸಂಕಲ್ಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ಬರಬೇಕಾಗಿದೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ತರುವ ತನಕ ನಾವೆಲ್ಲ ವಿರಮಿಸಬಾರದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನ ಮೇಲೆ ಇರಲಿ. ತಪ್ಪಾದ್ರೆ ಬಂದು ತಿಳಿಸಿ ತಿದ್ದುವ ಗುಣ ಇದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಆ ತುಳುನಾಡು ದೈವದೇವರ ಆಶೀರ್ವಾದವನ್ನು ಕೋರ್ತಾ, ಹಿರಿಯರ ಸಹಕಾರವನ್ನು ಕೋರ್ತಾ, ಹಿರಿಯರ ಆಶೀರ್ವಾದವನ್ನು ಕೋರ್ತಾ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಮೇಲೆ ಇರಲಿ. ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಮತ್ತೊಮ್ಮೆ ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿ ತೋರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುತ್ತಾ ಮನದಾಳದ ಮಾತನ್ನು ಹಂಚಿಕೊಂಡಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು ಜಿಲ್ಲಾಧ್ಯಕ್ಷರ ಒಂದು ಸೂಚನೆ ಕೂಡ ಅದನ್ನ ಮಂಡಲಾಧ್ಯಕ್ಷರ ಗಮನಕ್ಕೆ ತಂದು ಅದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದೇ ಆ ಕಾರ್ಯಕ್ರಮವನ್ನು ತಾವು ಫಿಕ್ಸ್ ಮಾಡಬೇಕು ಅಂತ ಅತ್ಯಂತ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಪಾಲಿಸಬೇಕು ಅಂತೇಳಿ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ವೇದಿಕೆಯ ಬಲಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಶಾಖಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಯತೀಶ್ ಆರ್ವಾರ ಇವರು. ಮಾತಾಕಿ ನಮ್ಮ ಇವತ್ತಿನ ಕಾರ್ಯಕರ್ತರ ಈ ಅಭಿನಂದನಾ ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರಿಂದ ಹಿಡಿದು ಇವಾಗ ಅಭಿನಂದನೆ ಸ್ವೀಕಾರ ಮಾಡಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಂದ ಪ್ರಾರಂಭಿಸಿ ಗ್ರಾಮ ಪಂಚಾಯತಿನ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ವಾಹನದ ಕೌಂಟರ್ಗಳಲ್ಲಿ ಶಾಖಾಹಾರವನ್ನ ಹಾಗೆ ವೇದಿಕೆಯ ಕೆಳಭಾಗದಲ್ಲಿ ಇದು ಸಭಾಂಗಣದ ಕೆಳಭಾಗದಲ್ಲಿ ಸಭಾಂಗಣದ ಹೊರಭಾಗದಲ್ಲಿ ಸಸ್ಯಾಹಾರಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಸವಾಲನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಊಟ ಮಾಡೋದರ ಅವಧಿಯಲ್ಲಿ ಬಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಿದಂತ ಸನ್ಮಾನ್ಯ ಯತೀಶ್ ಆರ್ವಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಹಿಳಾ ಪಕ್ಷದಿಂದ ಮಹಿಳಾ ನಾರಿ ಶಕ್ತಿಯ ಕಾರ್ಯಕ್ರಮದ ಒಂದು ನೆನಪಿಗಾಗಿ ಅದರ ಆಲ್ಬಮ್ ಅನ್ನು ತಯಾರು ಮಾಡಿದ್ದಾರೆ. ಚುನಾವಣೆ ದಿವಸ ಪ್ರತಿ ಬೂತಲ್ಲಿ ಮೊದಲ 9 ಓಟುಗಳು ಮಹಿಳೆಯರಾಗಬೇಕು, ದುರ್ಗಾ ಶಕ್ತಿಯನ್ನ ಪ್ರಕಟಪಡಿಸಬೇಕು ಎನ್ನುವ ಯೋಜನೆಗೆ ಪೂರಕವಾಗಿ ಯಶಸ್ಸನ್ನೇ ಕಂಡಿದೆ. ಮಹಿಳಾ ಮೋರ್ಚಾದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮತ್ತು ಆಯಾ ಮಂಡಲದ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ಮಹಿಳೆಯರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಜಿಲ್ಲೆ ಪರವಾಗಿ ಸಲ್ಲಿಸಿದ ಇದೀಗ ಆಲ್ಬಮ್ ಅನ್ನ ಮಹಿಳಾ ಮಣಿಗಳು ನೂತನ ಸಂಸದರಿಗೆ ನೀಡಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮ ಆರಂಭ ಆಗುವ ಮೊದಲು ಪ್ರತಾಪ್ ಸಿಂಗ್ ನಾಯಕ್ ಅವರು ಮಾತಾಡ್ತಾ ಹೇಳಿದರು, ಗೆಲುವು ನಮ್ಮದೇ ಅಂತೇಳಿ. 3 ವಿಕೆಟ್ ಹೋಗಿದೆ, ಆದ್ರೆ ಗೆಲುವು ನಮ್ಮದೇ ಅಂತಿಲ್ಲ. ಆಮೇಲೆ ಹೋಗಿ ಬಂದಿದೆ 2 ವಿಕೆಟ್, 163 ರನ್ ಆಗಿದೆ. ಇನ್ನೂ 1 ಓವರ್ ಬಾಕಿ ಇದೆ. 163 ರನ್ಗೆ 5 ವಿಕೆಟ್ ಹೋಗಿದೆ. ಇನ್ನು ದುಬೆ ಆಡ್ತಾ ಇದ್ದಾರೆ. ಹಾಗಾಗಿ ಗೆಲುವು ನಮ್ಮದೇ. ರನ್ ಕಡಿಮೆ ಆದರೂ ಗೆಲುವು ನಮ್ಮದು, ಸೀಟ್ ಕಡಿಮೆ ಆದರೂ ಸರ್ಕಾರ ನಾವೇ ಮಾಡಿ ಬಂದದ್ದು. ಹಾಗಾಗಿ ಯಾವತ್ತೂ ಗೆಲುವು ನಮ್ಮದೇ ಅಂತ ಹೇಳ್ತಾ ಸಹಕರಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾವಕಾಶವಾಗಿ ಸಹಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಈ ಚುಟುಕಾದಂತ ಅಭಿನಂದನಾ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸರ್ವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಸರ್ವೇ ಜನ ಸುಖಿನೋ ಭವಂತು.